ಜನರು ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಲಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲರಾದ ಬಿಎಂ ಭಾರತಿ ಹೇಳಿದ್ದಾರೆ. ಕೊಡವ ಸಮಾಜದಲ್ಲಿ ಮಂಗಳವಾರ ಸಂಜೆ ಏರ್ಪಡಿಸಿದ್ದ ಲಯನ್ಸ್ ಕ್ಲಬ್ಗೆ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಈ ಸಂದರ್ಭ ಕ್ಲಬ್ನ ನೂತನ ಸದಸ್ಯರಾಗಿ ಚಯ್ಯಂಡ ರಘು ತಿಮ್ಮಯ್ಯ ಹಾಗೂ ಕಸ್ತೂರಿ ತಿಮ್ಮಯ್ಯ ಅವರನ್ನು ಸೇರ್ಪಡೆಗೊಳಿಸಿ ಅವರಿಗೆ ರಾಜ್ಯಪಾಲ ಬಿಎಂ ಭಾರತಿ ಅವರು ಪ್ರಮಾಣ ವಚನ ಬೋಧಿಸಿ ಹಾಗೂ ಹಿರಿಯ ಸದಸ್ಯರನ್ನು ಗೌರವಿಸಿ ಅಭಿನಂದಿಸಿದರು. ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಬಿದ್ದಾಟಂಡ ಮೇರಿ ಚಿಟ್ಟಿಯಪ್ಪ, ಮುಕ್ಕಾಟಿರ ವಿನಯ್, ಲಯನ್ಸ್ ಸಂಸ್ಥೆಯ ಹಿರಿಯ ಸದಸ್ಯ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ, ಸಂಘಟನಾ ಕಾರ್ಯದರ್ಶಿ ಗೀತಾರಾವ್, ಪ್ರಾಂತೀಯ ಅಧ್ಯಕ್ಷ ಕನ್ನಿಕಾ ಅಯ್ಯಪ್ಪ, ವಲಯ ಅಧ್ಯಕ್ಷ ಕನ್ನಂಡ ಬೊಳ್ಳಪ್ಪ ಸುಮಂತ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ನಮ್ಮ ಲಯನ್ಸ್ ಜಿಲ್ಲೆ ಸುಮಾರು 1917ರಲ್ಲಿ ಆದಂಥ ಒಂದು ಚಿಕಾಗೋದಲ್ಲಿ ಒಂದು ಸಂಸ್ಥೆ. ಈ ಸಂಸ್ಥೆಗೆ ಲಯನ್ಸ್ ಸೇವಾ ಮೂಲಕ ಅನೇಕ ಇವಾಗ ಸರ್ವಿಸ್ ಆಕ್ಟಿವಿಟೀಸ್ ಇರಲಿ, ಮೆಂಬರ್ಶಿಪ್ ಇರಲಿ, ಹಾಗಾದರೆ FGF ಇರಲಿ ಹಾಗೂ ಕ್ಲಬ್ ಮಾಡೋದಿಲ್ಲ, ಇದೆಲ್ಲ ಬಂದಿದ್ದು ಇಂಟರ್ನ್ಯಾಷನಲ್ ಇಂದ. ಅಲ್ಲಿಂದ ಮಲ್ಟಿಬಾಲಿಗೆ ಬಂದು ಮಲ್ಟಿಬಾಲಿಂದ ಡಿಸ್ಟಿಕ್ಕಿಗೆ ಹಂಚಿಕೊಳ್ತಾ ಇದೆ. ಯಾಕೆಂದರೆ ಮನುಷ್ಯನಿಗೆ ತನು ಮನ ಧನ ಇದ್ದರೆ ಸಾಕಾಗೋದಿಲ್ಲ, ಸೇವೆ ಮಾಡುವಂಥ ಭಾಗ್ಯವು ಸಹ ಇರಬೇಕು. ಪ್ರತಿಯೊಂದು 10 ರೂಪಾಯಿಯಲ್ಲಿ ಸಹ ಒಂದು 3 ರೂಪಾಯಿಯನ್ನು ಹಂಚಿ ತಿನ್ನುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಈಗಿನ ಜನರೇಷನ್ ಇರ್ಬೋದು, ಹಿಂದಿನ ಜನರೇಷನನ್ನು ಇದನ್ನು ಮಾಡಿಕೊಂಡೇ ಬಂದಂಥದ್ದು. ಯಾವುದೇ ಒಂದು ಫಂಕ್ಷನ್ಗೆ ಹೋಗಲಿ ನಮಗೆ ಸರಿಯಾದ ಸಲಕರಣೆ ಇರಬೇಕು, ಸರಿಯಾದ ಕೌಶಲ್ಯ ಇರಬೇಕು, ಸರಿಯಾದ ಅದಿರಬೇಕು, ಎಲ್ಲ ಸೌಲಭ್ಯ ಅಡಿಗೆ ಬಂದರೆ ನಾವು ಸಕ್ಸಸ್ಫುಲ್ ಆಗಿ ಮೂಡಿ ಬರ್ತೀವಿ. ಇರ್ಬೋದು, ಆರ್ಫನೇಜ್ ಇರ್ಬೋದು, ಅಂಥವರು ಹಲವಾರು ಕ್ಯಾಂಪ್ಸನ್ನು ಕಂಡಕ್ಟ್ ಮಾಡಿ ಅವರ ಜೀವನ ಉಳಿಸುವಂಥದ್ದು, ಇಂಥೆಲ್ಲ ಅನೇಕ ನಮ್ಮ ಒಂದು ಸೇವೆಯಲ್ಲಿ ಮುಳುಗಿಸಿಕೊಂಡು ಬಂದಂಥ ಇಡೀ ಜಗತ್ತಿನಲ್ಲಿ ನಾವು ಸಹ ಇನ್ನೂ ಸಹ ಹೆಮ್ಮೆ ಪಡುವಂಥ ವಿಷಯ ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್. ಉತ್ತಮವಾದ ಕ್ರಿಯಾಶೀಲ ಯುಕ್ತಿತ್ವವನ್ನು ಹೊಂದಿಕೊಂಡು ಈ ಒಂದು ಸಂಸ್ಥೆಗೆ ಕಿರು ಕಾಣಿಕೆಯಾಗಿ ನನ್ನ ತ್ಯಾಗವನ್ನೇ ಮಾಡಿದಂಥ ಒಂದು ದಾರಿ ಅಂತ ಹೇಳಿದರೆ ಅದು ಮೇಲನೆ. ಬೇಕಾದಷ್ಟು ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ, ನಾನೀಗ ಬಿಗಿನಿಂಗಿಂದ ಎಂಡ್ವರೆಗೆ ಅವರು ಎಷ್ಟು ನಮಗೆ ಹೇಳಿದ್ದಾರೆ. ಸರ್ವಿಸ್ ಆಕ್ಟಿವಿಟೀಸ್ ಮಾಡಿದ್ದೇವೆ, ಜನ ಕ್ಯಾಂಪ್ಸ್ ಮಾಡಿದ್ದೇವೆ, ಸ್ಕೂಲಿಗೆ ಬೇಕಾದಷ್ಟು ಸೌಲಭ್ಯ ಸಲಕರಣೆ ಕೊಟ್ಟು ನಾವು 23 ವರ್ಷ ಮಾಡಲಿಕ್ಕೆ ಪುಟ್ಟಪ್ಪನವರು ಅವರು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಸ್ಟ್ ಪ್ರೋಗ್ರಾಮ್ ಬೆಸ್ಟ್ ಪಿಜ್ಜಾ ಬೆಸ್ಟ್ ಪ್ರೋಗ್ರಾಮ್ ಅದರಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತು ಮಾಡಿದ್ದಾರೆ. ನಿಜವಾಗಲೂ ನಮ್ಮ ಸಂಸ್ಥೆ ಇವತ್ತು ನಮ್ಮಂಥ ಹಳೆ ಬೇರಿಗೆ ಸ್ವಲ್ಪ ಒಂದು ಸನ್ಮಾನ ಮಾಡೋ ಮುಖಾಂತರ ಗೊಬ್ಬರ ಹಾಕಿ ನೀರು ಹಾಕಿ ಮಣ್ಣು ಸೇರಿಸಿ ನನ್ನ ಈ ಸಂಸ್ಥೆಯನ್ನು ಉದ್ಧಾರ ಮಾಡಲಿಕ್ಕೆ ಅವರೆಲ್ಲ ಕೈಗಟ್ಟಿದ್ದಾರೆ. ಜೊತೆಗೆ ನಮ್ಮ ಲಕ್ಷ್ಮಣ ಸನ್ಮಾನವರ ನಮ್ಮ ಮಡಗಿನಲ್ಲಿ ಒಂದು ವಿದ್ಯಾಸಂಸ್ಥೆ ನಡೆಸಿದ್ದಾರೆ, ಅಂಕುರ್ ಪಬ್ಲಿಕ್ ಶಾಲೆ. ಅವರ ಮುಖಾಂತರ ನಮ್ಮ ಈ ಯುವ ಪೀಳಿಗೆಗೆ ದೇವ ಕ್ಲಬ್ಬನ್ನು ಮಾಡಿ ನಮ್ಮ ಇನ್ನಷ್ಟೊಂದು ಎಳೆ ಜನರನ್ನು ಅವರು ಸಹ ನಮ್ಮ ಸಂಸ್ಥೆಗೆ ಕೊಟ್ಟಿದ್ದಾರೆ. ಇದೆಲ್ಲ ಆಗಿ ನಮ್ಮ ನಾಪೋಗಲ್ ಸಂಸ್ಥೆಗೆ ಒಳ್ಳೆಯ ಹೆಸರು ಬರಲಿಕ್ಕೆ ಈ ಲಯನ್ DP ಬೆಳ್ಳೆಪ್ಪ ದೇವಗತರು, ಲಯನ್ ಡಾಕ್ಟರ್ ಗೋಪಯ್ಯ ದೇವಗತರು, ಹಾಗೆ ಡಾಕ್ಟರ್ ರಾಜ ಪುಟ್ಟಪ್ಪ ಇವರೆಲ್ಲ ಸೇರಿ ನಮ್ಮ ಸಂಸ್ಥೆಗೆ ಉತ್ತಮ ಒಂದು ಕಳೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. ಹಾಗೆ ನಮ್ಮ ಮಹಿಳಾ ಮನೆಯವರು 3 ಜನ ಇದ್ದಾರೆ. ನಾನು ಯೋಚನೆ ಮಾಡಿ ಮೊದಲಿಗೆ 3 ಜನ ಮಹಿಳೆಯರಿಗೆ ಕೊಟ್ಟರೆ ಈಗ ಕೆಲಸ ಮಾಡ್ತಾರೆ ಅಂತ ನಿಜವಾಗ್ಲೂ ಹೆಮ್ಮೆ ವಿಚಾರ. ಚೆನ್ನಾಗಿ ಹಾಗೂ 47,000ದಷ್ಟು ನಮ್ಮ ಜನಸಂಖ್ಯೆಯನ್ನು 1,14,00,000 ಜನಸಂಖ್ಯೆಯನ್ನು ನಾವು ಇಟ್ಕೊಂಡು ನಾವು ಓಡಾಡ್ತಾ ಇದ್ದೇವೆ. ಈ ಲಯನ್ಸ್ ಸಂಸ್ಥೆಯಲ್ಲಿ 14 ಲಕ್ಷ ಮಾಡಿ ನೋಡ್ಕೊಳ್ಳೋದು, ಅದನ್ನು ನಾವು ನೋಡ್ಕೊಳ್ಳೋದು ಅಷ್ಟೇ. ಮತ್ತು ಅಲ್ಲಿ ಗೆಟ್ ಟುಗೆದರ್ ಇರ್ತದೆ, ಎಲ್ಲರೂ ಒಬ್ಬರನ್ನೊಬ್ಬರು ನೀವು ಯಾರ ಮನೆ, ಅವರೇ ಯಾರ ಮನೆ, ಅವರೇ ಯಾರ ಮನೆ, ಹೊಸ ನೆಂಟರು ಪರಿಚಯ ಆಗುತ್ತೆ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ನೀವು ಏನೇನು ಕೆಲಸ ಮಾಡಿದರೆ ಎಲ್ಲೇನೋ ದೂರದಿಂದ ಬಂದವರು ಸಹ ನಿಮಗೆ ಪರಿಚಯ ಆಗ್ತದೆ. ಆ ಥರ ನಮಗೆ ನಾವು ಕಾಫಿ ತೋಟ, ಅಗ್ರಿಕಲ್ಚರಲ್ ತುಂಬ ತೋಟದವರೇ ಇರೋದಿಲ್ಲ. ಎಲ್ಲ ತೋಟದವರು ಇದ್ದರೆ ಅವರವರ ಮನೆ ಹೆಸರು ಅವರ ಇದು ನಿಮಗೆ ಒಂದು ಅಭ್ಯಾಸ ಆಗ್ತದೆ ಎಲ್ಲದನ್ನು ಸಹ. ಹಾಗೆ ಪೀಪಲ್ ಮೋಟಿವೇಶನ್ ಆಗಿ ಒಬ್ಬೊಬ್ಬರಿಗೆ ನಿಮಗೆಲ್ಲ ತಿಳುವಳಿಕೆ ಹೆಚ್ಚುತ್ತದೆ ಮತ್ತು ನೀವು ಮಾಡುವಂಥ ಸೇವೆಯನ್ನು ಮತ್ತೆ ಸೇರ್ತದೆ ನಮ್ಮ ಡಿಸ್ಟಿಕ್ಕಿಗೆ.